ಕಾಂಗ್ರೆಸ್ನಲ್ಲಿ ಬಂಡಾಯ ಎದ್ದವರಿಗೆ ಬಂಡೆ ಪೆಟ್ಟು ನೀಡಿದ್ದಾರೆ. ಸಿಎಂ ಒಂದೇ ಹೇಳಿಕೆಗೆ ಹಿರಿಯ ಶಾಸಕರು ಸೈಲೆಂಟ್ ಆಗಿಬಿಟ್ರಾ? ನೋಡಿ, ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿದ್ದಂತಹ ಹಿರಿಯರು ಸಾಮೂಹಿಕವಾಗಿ ರಾಜೀನಾಮೆಯ ಬಗ್ಗೆ ಪ್ರಸ್ತಾಪಿಸಿದ್ರು. ನೋಡಿ, ಕಾಂಗ್ರೆಸ್ನಲ್ಲಿ ಬಂಡಾಯ ಎದ್ದವರಿಗೆ ಬಂಡೆ ಪೆಟ್ಟು ನೀಡಿದ್ದಾರಾ? ಸಿಎಂ ಒಂದೇ ಒಂದು ಹೇಳಿಕೆಗೆ ಹಿರಿಯ ಶಾಸಕರು ಸೈಲೆಂಟ್ ಆಗಿಬಿಟ್ರಾ ಅಂತ ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿದ್ದಂತಹ ಹಿರಿಯರು ಸಾಮೂಹಿಕವಾಗಿ ರಾಜೀನಾಮೆಯ ಬಗ್ಗೆ ಶಾಸಕರು ಪ್ರಸ್ತಾಪವನ್ನ ಮಾಡಿದ್ರು. ರಾಜೀನಾಮೆ ನೀಡಲು ಬಂದ್ರೆ ಕ್ಷಣದಲ್ಲೇ ಅಂಗೀಕಾರವಾಗುತ್ತೆ. ನೀವೇನಾದ್ರೂ ರಾಜೀನಾಮೆ ಕೊಟ್ಟರೆ ನಾನು ಅದನ್ನು ಅಂಗೀಕಾರ ಮಾಡ್ತೀನಿ ಕ್ಷಣದಲ್ಲೇ, ನೇರವಾಗಿ ಎಚ್ಚರಿಕೆಯನ್ನ ನೀಡಿದ್ರು ಡಿಕೆ ಶಿವಕುಮಾರ್. ಡಿಕೆಯ ಖಡಕ್ ಎಚ್ಚರಿಕೆಗೆ ಕಾಂಗ್ರೆಸ್ನ ಶಾಸಕರು ಎಚ್ಚೆತ್ರ. ನಿನ್ನೆ ಸಭೆ ಮಾಡಿದ್ದ ಕೋಲಾರ ಚಿಕ್ಕಬಳ್ಳಾಪುರ ಶಾಸಕರು ರಾಜೀನಾಮೆ ಕೊಡಲ್ಲ ಅಂತ ಹೇಳಿದಂತಹ ಕೈ ಶಾಸಕರು. ನೋಡಿ, ಇಲ್ಲಿ ಏನು ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ, ಯಾರೆಲ್ಲ ಶಾಸಕರು ರಾಜೀನಾಮೆ ಕೊಡಬೇಕು ಅನ್ಕೊಂಡಿದ್ರ ಕೊಡಿ, ನಾನು ಅದನ್ನ ಅಂಗೀಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಡಿಕೆ ಅವರ ಒಂದೇ ಒಂದು ಹೇಳಿಕೆ ನೋಡಿ, ಈ ಒಂದು ಹೇಳಿಕೆಗೆ ಈಗ ಶಾಸಕರು ಸೈಲೆಂಟ್ ಆಗಿಬಿಟ್ರ. ಏನು ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಶಾಸಕರೇನು ನಿನ್ನೆ ಸಭೆ ಮಾಡಿದ್ರು ರಾಜೀನಾಮೆ ನೀಡುವಂತಹ ನಿಟ್ಟಿನಲ್ಲಿ. ಅಂದ್ರೆ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಸಭೆ ನಡೆಸಿದ್ರು. ಸಭೆಯಲ್ಲಿ ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು. ಈಗ ಏನು ಡಿಕೆ ಶಿವಕುಮಾರ್ ಖಡಕ್ ಒಂದು ಎಚ್ಚರಿಕೆ ನೀಡ್ತಾರೆ, ಯಾರು ರಾಜೀನಾಮೆ ಕೊಡ್ಬೇಕು ಅನ್ಕೊಂಡಿದ್ದೀರಾ ಬಂದು ರಾಜೀನಾಮೆ ಕೊಡಿ, ನಾನು ಅಂಗೀಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಒಂದು ಹೇಳಿಕೆ ಈಗ ರಾಜೀನಾಮೆ ಕೊಡಲ್ಲ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಕಾಂಗ್ರೆಸ್ನಲ್ಲಿ ಏನು ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರ್ಯಾರಿದ್ರು ಅವರೆಲ್ಲರೂ ಬಂಡಾಯ ಎದ್ದಿದ್ರು. ಈಗ ಬಂಡಾಯ ಎದ್ದವರಿಗೆ ಬಂಡೆ ಪೆಟ್ಟು ನೀಡಿದ್ದಾರೆ. ನೋಡಿ, ಸಚಿವ ಸ್ಥಾನ ಸಿಗದೆ ಅಸಮಾಧಾನಗೊಂಡಿದ್ದಂತಹ ಹಿರಿಯರು ಸಾಮೂಹಿಕ ರಾಜೀನಾಮೆಗೆ ಹೇಳಿದ್ರು. ನೋಡಿ, 138-57 ಸರ್ಕಾರ ಪತನ. ನೋಡಿ, ರಾಜೀನಾಮೆ ಕೊಟ್ರೆ 5 ನಿಮಿಷದಲ್ಲಿ ಅಂಗೀಕಾರವನ್ನ ಮಾಡ್ತೇನೆ. ಡಿಕೆ ಶಿವಕುಮಾರ್ಗೆ ಯಾಕಿಷ್ಟು ಆತ್ಮವಿಶ್ವಾಸ ಅನ್ನುವಂಥ ಪ್ರಶ್ನೆಯಲ್ಲಿ ಮೂಡುತ್ತೆ. ಡಿಕೆ ಶಿವಕುಮಾರ್ಗೆ 138 ಶಾಸಕರೇ ದೊಡ್ಡ ಬಲ. ಡಿಕೆ ಶಿವಕುಮಾರ್ ಸರ್ಕಾರವನ್ನ ಬೀಳಿಸೋದು ಅಸಾಧ್ಯದ ಮಾತು. 57 ಶಾಸಕರು ರಿಸೈನ್ ಮಾಡಿದ್ರೇನೆ ಸರ್ಕಾರ ಪತನ ಆಗೋದು. ಆದ್ರೆ ಅಷ್ಟೊಂದು ಶಾಸಕರ ರಾಜೀನಾಮೆ ಅಸಾಧ್ಯ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಫಲವೇನು ಈ ಪ್ರಶ್ನೆ. ಇನ್ನು ಚುನಾವಣೆ ಘೋಷಣೆ ಆಗೋಕೆ 6 ತಿಂಗಳುಗಳು ಬೇಕು. ಆಗ ವಿಧಾನಸಭಾ ಅವಧಿ ಉಳಿಯೋದೇ 1.5 ವರ್ಷ ಉಳ್ಕೊಳ್ಳುತ್ತೆ. ಮತ್ತೆ ಗೆದ್ರೆ ಮಿನಿಸ್ಟರ್ ಮಾಡ್ತಾರಾ? ಶಾಸಕನಾಗೆ ಇರಬೇಕು. ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಹಣ ಖರ್ಚು ಮಾಡಬೇಕು. ಯಾರಿಗೂ ಬೇಕು ಈ ರಿಸ್ಕ್? ಈಗ ಶಾಸಕರು ಏನಿದ್ದಾರೆ ಅವರೇ ಸಾಕು. ಅದೇ ಕಾರಣಕ್ಕೆ ನೋಡಿ, ಈಗ ಶಾಸಕರು ಸೈಲೆಂಟ್ ಆಗಿರುವಂಥದ್ದು. ನೋಡಿ, ಏನು ಅವರು ರಾಜೀನಾಮೆಯನ್ನು ಕೊಟ್ಟರೂ ಕೂಡ ಇಲ್ಲಿ 57 ಶಾಸಕರು ರಿಸೈನ್ ಮಾಡಬೇಕು, ಸರ್ಕಾರವನ್ನು ಬೀಳಿಸಬೇಕು ಅಂದರೆ. ಆದರೆ ಇಲ್ಲಿ 57 ಜನ ಶಾಸಕರೇನು ರಿಸೈನ್ ಮಾಡ್ತಿಲ್ಲ. ಒಂದು ವೇಳೆ ರಿಸೈನ್ ಮಾಡಿ ಸರ್ಕಾರ ಪತನ ಆದರೂ ಕೂಡ ಇಲ್ಲೇನಾಗುತ್ತೆ ಅಂತಂದರೆ ಚುನಾವಣೆ ನಡೆಯುತ್ತೆ. ಚುನಾವಣೆ ಏನಾದರೂ ನಡೀಬೇಕು ಅಂದರೆ 6 ತಿಂಗಳು ಬೇಕಾಗುತ್ತೆ ಚುನಾವಣೆ ನಡೆಯೋಕ್ಕೆ. ಉಳಿಯೋದು ಇನ್ನು 1.5 ವರ್ಷ ಉಳ್ಕೊಳ್ಳುತ್ತೆ. ಮತ್ತೆ ಗೆದ್ದು ಮತ್ತೆ ಮಿನಿಸ್ಟರ್ ಮಾಡ್ತಾರಾ? ಖಂಡಿತ ಇಲ್ಲ, ಶಾಸಕರಾಗೇ ಇರಬೇಕಾಗತ್ತೆ. ಯಾರಿಗೆ ಬೇಕಪ್ಪ ಈ ರಿಸ್ಕೋ? ಹಾಗಾಗಿ ನೋಡಿ, ಈಗ ಸೈಲೆಂಟ್ ಆಗಿರುವಂಥದ್ದು ಶಾಸಕರು. ರಾಜೀನಾಮೆ ಕೊಡ್ತೀರಾ? ಕೊಡಿ, ನಾನು ಅಂಗೀಕಾರ ಮಾಡ್ತೀನಿ, 5 ನಿಮಿಷದಲ್ಲಿ ಅಂಗೀಕಾರ ಮಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಇಲ್ಲಿ ಹೇಳಿರುವಂಥದ್ದು. ಇವರು ರಾಜೀನಾಮೆ ಕೊಟ್ಟು ಅಂದರೆ ಬೆದರಿಕೆ ಹಾಕುವಂಥದ್ದು. ನಾವು ರಾಜೀನಾಮೆ ಕೊಡ್ತೀವಿ, ನಮಗೆ ಸಚಿವ ಸ್ಥಾನ ಕೊಡ್ತಿಲ್ಲ ನೀವು ಅಂತ ಹೇಳಿ ಶಾಸಕರು ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿದರು. ಡಿ ಕೆ ಶಿವಕುಮಾರ್ ಅದಕ್ಕೆ ಪ್ರತ್ಯುತ್ತರ ಕೊಡೋರು ಕೊಡಬಹುದು, ನಾನು ಅಂಗೀಕಾರ ಮಾಡ್ತೀನಿ ಅಂತ ಹೇಳಿದ್ರು. ನೋಡಿ, ಏನು ಇಂದು ಅಸಮಾಧಾನಿತ ಶಾಸಕರ ಮತ್ತೊಂದು ಸುತ್ತಿನ ಸಭೆ ನಡೆಯಲಿದೆ. ರಾಜ್ಯದ ಎಲ್ಲ ಅಸಮಾಧಾನಿತರಿಂದ ಮತ್ತೊಂದು ಮೀಟಿಂಗ್ ಅನ್ನ ಮಾಡಲಾಗುವಂಥದ್ದು. ಎನ್ ನಾರಾಯಣಸ್ವಾಮಿ, ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ಮುಂದಿನ ನಡೆಯ ಬಗ್ಗೆ ಇಂದಿನ ಸಭೆಯಲ್ಲಿ ಚರ್ಚೆಯಾಗಲಿದೆ. ಇನ್ನು ವರಿಷ್ಠರಿಗೆ ಟಕ್ಕರ್ ಕೊಡುವಂತೆ ಹಿರಿಯ ನಾಯಕರ ಶಕ್ತಿ ಪ್ರದರ್ಶನ. ಏನೇ ಮಾಡಿದ್ರು ಕೂಡ ಡೋಂಟ್ ಕೇರ್ ಅಂತ ಇರುವಂಥದ್ದು. ಇಲ್ಲಿ ಡಿ ಕೆ ಶಿವಕುಮಾರ್ ಏನು ಬೇಕಾದರೂ ಮಾಡಿಕೊಳ್ಳಿ, ಐ ಡೋಂಟ್ ಕೇರ್ ಅಂತ ಇರುವಂಥದ್ದು. ಇಂದಿನ ಅಸಮಾಧಾನಿತರ ಸಭೆಯತ್ತ ರಾಜ್ಯದ ಚಿತ್ತ ಇರುವಂಥದ್ದು. ಏನು ನಿರ್ಧಾರವನ್ನು ಮಾಡ್ತಾರೆ ಹಿರಿಯ ನಾಯಕರು ಅಂತ ನೋಡಿ. ಇಂದು ಅಸಮಾಧಾನಿತರ ಶಾಸಕರ ಮತ್ತೊಂದು ಸುತ್ತಿನ ಸಭೆ ನಡೆಯಲಿದೆ. ರಾಜ್ಯದ ಎಲ್ಲ ಅಸಮಾಧಾನಿತರಿಂದ ಮತ್ತೊಂದು ಮೀಟಿಂಗ್ ಅನ್ನ ಮಾಡಲಾಗುತ್ತೆ. ಈ ಮೀಟಿಂಗ್ ನಲ್ಲಿ ಸಾಕಷ್ಟು ಚರ್ಚೆಗಳಾಗುವಂಥದ್ದು. ಅಂದ್ರೆ ಮುಂದಿನ ನಡೆ ಏನನ್ನ ತೆಗೆದುಕೊಳ್ಬೇಕು, ಏನು ಮಾಡಬೇಕು ಅಂತ ಎನ್ ನಾರಾಯಣಸ್ವಾಮಿ ಹಾಗೂ ಅಶೋಕ್ ಪಟ್ಟಣ್ ನೇತೃತ್ವದಲ್ಲಿ ಒಂದು ಸಭೆ ನಡೆಯಲಿರುವಂಥದ್ದು. ಸಭೆಯಲ್ಲಿ ಮುಂದಿನ ನಡೆಯ ಬಗ್ಗೆ
ಚರ್ಚೆಯನ್ನ ಮಾಡಲಾಗುತ್ತೆ. ಏನು ಮಾಡಬೇಕು, ವರಿಷ್ಠರಿಗೆ ಟಕ್ಕರ್ ಕೊಡುವಂತೆ ಹಿರಿಯ ಶಾಸಕರೀಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಏನು ಮಾಡಿದ್ರು ಕೂಡ ಇಲ್ಲಿ ಡಿ ಕೆ ಶಿವಕುಮಾರ್ ಕೇರ್ ಮಾಡ್ತಾ ಇಲ್ಲ, ಡೋಂಟ್ ಕೇರ್ ಅಂತ ಹೇಳ್ತಿರುವಂಥದ್ದು. ಇಂದಿನ ಒಂದು ಏನು ಅಸಮಾಧಾನಿತರ ಸಭೆ ಏನಿದೆ, ಆ ಸಭೆಯತ್ತ ರಾಜ್ಯದ ಚಿತ್ತ ಇರುವಂಥದ್ದು. ನೋಡಿ, ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಯಿತು. ಸಂಪುಟ ವಿಸ್ತರಣೆ ಆಗ್ತಾ ಇದ್ದಂತೆ ಯಾರೆಲ್ಲ ಆಕಾಂಕ್ಷಿಗಳಿದ್ರು, ಯಾರಿಗೆಲ್ಲ ಸಚಿವ ಸ್ಥಾನ ಸಿಗಲಿಲ್ಲ, ಇವರೆಲ್ಲ ಅಸಮಾಧಾನಗೊಂಡ್ರು. ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು. ಸಾಕಷ್ಟು ಹೇಳಿಕೆಗಳನ್ನು ನೀಡಿದ್ರು, ನೇರ ಹೇಳಿಕೆಗಳನ್ನು ನೀಡಿದ್ರು. ನಾವು ಹಿರಿಯರಿದ್ದೀವಿ, ಪಕ್ಷ ಬಿಟ್ಟು ಪಕ್ಷದಿಂದ ಬಂದಂಥವರಿಗೆ ಮಣೆ ಹಾಕಿದ್ದೀರಿ, ಈ ರೀತಿ ಹೇಳಿಕೆಗಳನ್ನು ನೀಡಿದ್ರು. ರಾಜೀನಾಮೆ ಕೊಡ್ತೀವಿ, ಸರ್ಕಾರ ಬೀಳಿಸ್ತೀವಿ, ಈ ಥರ ಹೇಳಿಕೆಗಳನ್ನು ನೀಡಿದ್ರು. ಇಲ್ಲಿ ನೋಡಿ, ಡಿ ಕೆ ಶಿವಕುಮಾರ್ ಅದಕ್ಕೆ ಒಂದೇ ಆನ್ಸರ್ ಕೊಟ್ಟಿರೋದು. ಯಾರು ಬಂದು ಏನು ರಾಜೀನಾಮೆ ಕೊಟ್ಟರು ಕೂಡ ನಾನು 5 ನಿಮಿಷದಲ್ಲಿ ಅದನ್ನು ಅಂಗೀಕಾರ ಮಾಡ್ತೀನಿ ಅಂತ ಇಲ್ಲಿ CM ಡಿ ಕೆ ಶಿವಕುಮಾರ್ ಒಂದೇ ಒಂದು ಹೇಳಿಕೆಯನ್ನು ನೀಡ್ತಾರೆ. ನೋಡಿ, ಮೆತ್ತಗಾದಂತಹ ಶಾಸಕರು ಬೇಳೂರು ಗೋಪಾಲಕೃಷ್ಣ ಇವರು ಅಸಮಾಧಾನರಾಗಿದ್ದರು, ಈಗ ಮೆತ್ತಗಾಗಿದ್ದಾರೆ. ಇನ್ನು ಕೊತ್ತೂರು ಮಂಜುನಾಥ್ ಇವರು ಕೂಡ ಅಸಮಾಧಾನಗೊಂಡಿದ್ರು, ಮೀಟಿಂಗನ್ನು ಕೂಡ ನಡೆಸಿದರು. KY ನಂಜೇಗೌಡ ಇವರೆಲ್ಲರೂ ನಿನ್ನೆ ಮೀಟಿಂಗನ್ನು ಮಾಡಿದರು ಅಸಮಾಧಾನಿತರು, ಈಗ ಮೆತ್ತಗಾಗಿದ್ದಾರೆ. MC ಸುಧಾಕರ್ ಇವರು ಕೂಡ ಈಗ ಮೆತ್ತಗಾಗಿರುವಂಥದ್ದು. SS ಸುಬ್ಬಾರೆಡ್ಡಿ ಇವರೆಲ್ಲರೂ DK ಕ್ಯಾಬಿನೆಟ್ ಸೇರಬೇಕು ಅಂತ ಹೇಳಿ ಒಂದು ಆಸೆಯನ್ನು ಇಟ್ಕೊಂಡಿದ್ರು. ಪ್ರದೀಪ್ ಈಶ್ವರ್ ಕೂಡ ಸಚಿವರಾಗಬೇಕು ಅಂತ ಅಂದ್ಕೊಂಡಿದ್ರು. ಇನ್ನು ML ಅನಿಲ್ ಕುಮಾರ್ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದರು, ಹಾಗಾಗಿಯೇ ಬಂಡೆದ್ದಿದ್ರು. ನಜೀರ್ ಅಹಮದ್ ಕೂಡ ಅಸಮಾಧಾನಗೊಂಡಿದ್ರು, ಈಗ ಮೆತ್ತಗಾಗಿದ್ದಾರೆ. SN ನಾರಾಯಣಸ್ವಾಮಿ ಕೂಡ ಮೆತ್ತಗಾಗಿರುವಂಥದ್ದು. ಬೇಳೂರು ಗೋಪಾಲಕೃಷ್ಣ ಇವರೆಲ್ಲರೂ ಏನು ಅಸಮಾಧಾನಗೊಂಡಿದ್ರು, ಈಗ ಮೆತ್ತಗಾಗಿದ್ದಾರೆ. ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ, ರಾಜೀನಾಮೆ ಕೊಡ್ತೀರಾ, ಕೊಡಿ, 5 ನಿಮಿಷದಲ್ಲಿ ನಾನು ಅಂಗೀಕಾರ ಮಾಡ್ತೀನಿ ಅದನ್ನು ಅಂತ. ನೋಡಿ, ಹಾಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿಬಿಟ್ರ ಶಾಸಕರು ಅಂತ. ರಾಜೀನಾಮೆ ಕೊಟ್ಟರೆ 5 ನಿಮಿಷದಲ್ಲೇ ನಾನು ಅಂಗೀಕಾರ ಮಾಡ್ತೀನಿ ಅಂತ. ಯಾಕಿಷ್ಟು ಆತ್ಮವಿಶ್ವಾಸ ಡಿ ಕೆ ಶಿವಕುಮಾರ್ ಅವರಿಗೆ? ಇಷ್ಟೇ. ಇಲ್ಲಿ ನೋಡಿ, 138 ಶಾಸಕರ ದೊಡ್ಡ ಬಲ ಡಿ ಕೆ ಶಿವಕುಮಾರ್ಗಿರುವಂಥದ್ದು. ಡಿ ಕೆ ಶಿವಕುಮಾರ್ ಸರ್ಕಾರವನ್ನು ಬೀಳಿಸೋದು ಅಸಾಧ್ಯದ ಮಾತು. ಯಾಕಂದರೆ 138 ಶಾಸಕರಿರುವಂಥದ್ದು. ಇಲ್ಲಿ ಸರ್ಕಾರ ಬೀಳಬೇಕು ಅಂತಂದರೆ 57 ಶಾಸಕರು ರಿಸೈನ್ ಮಾಡಬೇಕು. ಆದರೆ ಇಲ್ಲಿ 57 ಶಾಸಕರು ರಿಸೈನ್ ಮಾಡೋದು ಅಸಾಧ್ಯ. ಅಷ್ಟೊಂದು ಶಾಸಕರು ರಿಸೈನ್ ಮಾಡೋದಿಲ್ಲ. ಇನ್ನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಫಲ ಏನೂ ಇರೋದಿಲ್ಲ. ಚುನಾವಣೆ ಘೋಷಣೆ ಆಗೋಕೆ 6 ತಿಂಗಳು ಬೇಕು. ಆಗ ವಿಧಾನಸಭೆ ಅವಧಿ ಉಳಿಯೋದು ಬರೀ 1.5 ವರ್ಷ ಉಳಿದುಕೊಳ್ಳುತ್ತೆ. 1.5 ವರ್ಷ ಉಳ್ಕೊಂಡ ಮೇಲೆ ಅಲ್ಲಿ ಮತ್ತೇನಾದರೂ ಚುನಾವಣೆ ನಡೆಯುತ್ತೆ. ಚುನಾವಣೆ ನಡೆದು ಮತ್ತೆ ಶಾಸಕರಾಗಬೇಕಾಗೇನಾದರೂ ಮಿನಿಸ್ಟರ್ ಸಿಗುತ್ತಾ? ಖಂಡಿತ ಇಲ್ಲ. ಯಾರಿಗೆ ಬೇಕಪ್ಪ ರಿಸ್ಕು? ಈಗ ಹೆಂಗಿದ್ರು ಶಾಸಕರಾಗಿದ್ದೀವಿ, ಶಾಸಕರಾಗೆ ಇದ್ದು ಬಿಡೋಣ ಅಂತ ಹೇಳಿ ಈಗ ತೆಪ್ಪಗಾಗಿರುವಂಥದ್ದು. ನೋಡಿ, ಏನು ಬೆದರಿಕೆ ಅಂದರೆ ನಾವು ರಾಜೀನಾಮೆ ಕೊಟ್ಬಿಡ್ತೀವಿ, ನಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ. ಅದಕ್ಕೆ ಡಿ ಕೆ ಶಿವಕುಮಾರ್ ಡೋಂಟ್ ಕೇರ್ ಅಂದಿರುವಂಥದ್ದು. ಕೊಟ್ಟರೆ ಕೊಡಿ, 5 ನಿಮಿಷದಲ್ಲಿ ನಾನು ಅಂಗೀಕಾರ ಮಾಡ್ತೀನಿ ಅಂತ ಹೇಳಿದ್ರು.